ನಮಗೆ ಬೇಕು ಅಂದ್ರೆ ನಾನು ತಿಂತೀನಿ, ಅವ್ರಿಗೆ ಬೇಕಾ ಅವ್ರು ತಿನ್ಲಿ. ಎಲ್ರ ಪಾಲ್ ತಿನ್ಬೇಡಿ. ನಮ್ಮ ಪಾಲು ಸೇರ್ಸಿ ತಿಂತಾ ಇದ್ರೆ ನಮ್ಗೆ ಚೌಲ ಅನ್ಸ್ಕೊಳ್ಳಕ್ಕೆ. ಈ ವಾರ ಬಿಗ್ ಬಾಸ್ ಕನ್ನಡ 12 ಮನೆಯಲ್ಲಿ ಲಕ್ಷುರಿ ಪಾಯಿಂಟ್ ಕೈತಪ್ಪಿದ ಕಾರಣದಿಂದ ದಿನಸಿ ಕಡಿಮೆಯಾಗಿದ್ದು ಮನೆಯಲ್ಲಿ ದೊಡ್ಡ ಗಲಾಟೆಗೆ ಕಾರಣವಾಗಿದೆ. ಇರೋ ಅಷ್ಟರಲ್ಲಿ ದಿನಚರಿಯನ್ನು ಮ್ಯಾನೇಜ್ ಮಾಡಿಕೊಳ್ಳಬೇಕಿರುವುದರಿಂದ ಸ್ಪರ್ಧಿಗಳ ನಡುವೆ ತೀವ್ರ ವಾದ ವಿವಾದ ನಡೆದಿದೆ. ವಿಶೇಷವಾಗಿ ಊಟದ ವಿಷಯದಲ್ಲಿ ರಜತ್, ಅಶ್ವಿನಿ ಹಾಗೂ ರಘು ನಡುವೆ ಮಾತಿನ ಚಕಮಕಿ ಹೆಚ್ಚಾಗಿದೆ. ನನ್ನ ಪಾಲನ್ನ ತಿಂತಾ ಇದ್ದಾರೆ ಅಂದ್ರೆ ನಮ್ಗೇನು ತೆವಲ ಇಲ್ಲಿ ಅನ್ನಿಸಿಕೊಳ್ಳೋಕೆ ಎಂದು ರಜತ್ ಕೂಗಾಡಿರುವ ವಿಡಿಯೋ ಇದೀಗ ವೈರಲ್ ಆಗ್ತಿದೆ. ಹೊಸದಾಗಿ ಬಿಡುಗಡೆಯಾದ ಪ್ರೊಮೋದಲ್ಲಿ ಕ್ಯಾಪ್ಟನ್ ಅಭಿಷೇಕ್ ಪ್ರತಿಯೊಬ್ಬರು ತಮ್ಮ ಪಾಲಿನ ಆಹಾರವನ್ನ ಶೇರ್ ಮಾಡಿಕೊಂಡು ಬಳಸಿಕೊಳ್ಳಬೇಕು ಎಂದು ಸೂಚಿಸುತ್ತಾರೆ. ಈ ಮಾತು ರಜತ್ಗೆ ಕುಟುಕಿದ್ದು ಅವರು ಒಂದು ಕೆಲಸ ಮಾಡಿ ಅಕ್ಕಿನೂ ಬಿಡಿಸಿಕೊಟ್ಟು ಬಿಡಿ ಎಂದು ಕೋಪ ತೋರಿಸುತ್ತಾರೆ. ಇದಕ್ಕೆ ಪ್ರತಿಯಾಗಿ ರಘು ನಮ್ಗೇನು ತೆವಲ ನಿಮ್ಗೆ ತಿನ್ನಿಸ್ಬೇಕು ಎಂದು ಹೇಳುತ್ತಾರೆ. ರಘುವಿನ ಮಾತಿಗೆ ಅಶ್ವಿನಿ ಮುಗಿಬಿದ್ದು ನಿಮಗೆ ಆಗಲ್ಲ ಅಂದ್ರೆ ಬಿಡಿ ಸರ್, ಬೇರೆಯವರು ಮಾಡ್ತಾರೆ ಎಂದು ಉರಿದು ಬೀಳುತ್ತಾರೆ. ರಘು ನೀವು ಎಲ್ಲದರಲ್ಲೂ ಮಾತನಾಡಲು ಯಾಕೆ ಬರ್ತೀರಾ ಎಂದು ಪ್ರಶ್ನಿಸಿದಾಗ ಅಶ್ವಿನಿ ತೆವಲು ಅನ್ನೋದು ಯಾಕೆ ಅಂತ ಎಂದು ತಿರುಗೇಟು ಕೊಡ್ತಾರೆ. ರಜತ್ ಕೂಡ ನನ್ನ ಕೋಪದಲ್ಲೇ ನನಗೆ ಬೇಕು ಅಂದ್ರೆ ನಾನು ತಿಂತೀನಿ, ಅವರಿಗೆ ಬೇಕು ಅಂದ್ರೆ ಅವ್ರು ತಿಂತಾರೆ, ನನ್ನ ಪಾಲನ್ನು ತಿಂತಾ ಇದ್ದಾರೆ ಅಂದ್ರೆ ನಮ್ಗೇನ್ ತೆವಲ ಎಂದು ಜೋರಾಗಿ ಹೇಳ್ತಾರೆ. ಮನೆಯಲ್ಲಿ ಕಿಚ್ಚು ತುಂಬಿಕೊಂಡಿರುವ ಈ ಸಂದರ್ಭ ಯಾರ ಮೇಲೆ ಎಫೆಕ್ಟ್ ಆಗಬಹುದು ಎಂದು ಕುತೂಹಲ ವೀಕ್ಷಕರಲ್ಲಿ ಹೆಚ್ಚಾಗಿದೆ. ಈ ವಾರ ಲಕ್ಷುರಿ ಟಾಸ್ಕ್ನಲ್ಲಿ ಮನೆ 10,000 ಪಾಯಿಂಟ್ ಗಳಿಸಿದರೂ ಧನುಷ್, ರಕ್ಷಿತಾ ಮತ್ತು ಅಶ್ವಿನಿ ನಿರ್ಧಾರ ತೆಗೆದುಕೊಳ್ಳಲು ವಿಫಲರಾದ ಕಾರಣ ಅವರನ್ನು ಆಟದಿಂದ ಹೊರಕ್ಕೆ ಕಳಿಸಲಾಗಿತ್ತು. ನಂತರ ಬಿಗ್ ಬಾಸ್ ಮತ್ತೆ ಅವಕಾಶ ನೀಡಿ ಲಕ್ಷುರಿ ಬಿಟ್ಟುಕೊಟ್ರೆ ಮನೆಗೆ ಮರಳಬಹುದು ಎಂದು ಹೇಳಿದ್ರು. ಮೂವರು ಉಳಿದ ಮನೆ ಸದಸ್ಯರಿಗಾಗಿ 10,000 ಲಕ್ಷುರಿ ಬಜೆಟ್ ಅನ್ನ ಬಿಟ್ಟಿಕೊಟ್ಟಿದ್ದಾರೆ. ಆದರೆ ಕೊನೆಗೆ ಲಕ್ಷುರಿ ಪಾಯಿಂಟ್ ಸಂಪೂರ್ಣ ಕೈತಪ್ಪಿ ಎಲ್ಲರೂ ನಷ್ಟದಲ್ಲೇ ಮುಳುಗಿದ್ದಾರೆ. ಈ ಬಾರಿ ಒಟ್ಟು 9 ಮಂದಿ ನಾಮಿನೇಟ್ ಆಗಿದ್ದು ಫಿನಾಲೆ ಹತ್ತಿರ ಬಂದಂತೆ ಪೈಪೋಟಿ ಮತ್ತಷ್ಟು ಗಟ್ಟಿಯಾಗುತ್ತಿದೆ. ಧ್ರುವಂತ್, ಸೂರಜ್, ರಾಶಿಕಾ, ಮಾಳು, ಕಾವ್ಯ, ಅಭಿಷೇಕ್, ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ನಾಮಿನೇಷನ್ ಅಲ್ಲಿದ್ದಾರೆ. ಅಶ್ವಿನಿ ಗೌಡ ಕೂಡ ಈಗ ಸೈಲೆಂಟ್ ಮೂಡ್ನಲ್ಲಿ ಇರುವುದರಿಂದ ನಾಮಿನೇಷನ್ ಇಂದ ಪಾರಾಗಿದ್ದಾರೆ. ರಘು ಕೂಡ ಈ ವಾರ ಸೇಫ್ ಝೋನ್ ಅಲ್ಲಿದ್ದಾರೆ. ಇನ್ನು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಯಾವೆಲ್ಲ ವಿಷಯಗಳನ್ನ ಕುರಿತು ಮಾತನಾಡಲಿದ್ದಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.